ಅಮ್ಮ ಅಮ್ಮ ಲೇ ನೀನೇನೆ ಇಲ್ಲಿ ಯಾಕ್ರಿ ಹೀಗ್ ಮಲ್ಕೊಂಡಿದ್ದೀರಾ? ಎದ್ದೇಳ್ರಿ. ಏನೇ ನನ್ ಕಷ್ಟ ನಿಂಗೆ ಅರ್ಥ ಆಗಲ್ವೇನೆ? ನೀನ್ ಸ್ವಲ್ಪ ಆಟೋ ಆಟೋ ಏನು ಆಗಲ್ವೇ? ನೀನ್ ಆಟೋ ತರಿಸ್ಬಿಟ್ರೆ ನಾನ್ ಮನೆಗೆ ಹೋಗ್ಬಿಡ್ತೀನಿ ಕಣೆ. ಇಲ್ಲಿ ಕಲ್ಯಾಣ ಕಾರ್ಯ ಮಾಡಿಸ್ತಾ ಇರೋದು, ಮನೆಗ್ ಹೋಗ್ತೀನಿ ಅಂತಿದ್ದೀರಲ್ರಿ. ಎದ್ದೇಳ್ರಿ ಮೊದ್ಲು. ನಾನಿಲ್ಲಿರೋದು ಅಷ್ಟು ಒಳ್ಳೇದಲ್ಲ ಪದ್ಮ. ಯಾಕೆ? ಅದಕ್ಕೆ ಮನೆಗೆ ಹೋಗ್ಬಿಡ್ತೀನಿ ನಾನು. ಯಾಕ್ರಿ, ಏನಾಯ್ತು? ಏನೇ ನಾನಿಲ್ಲಿ ಮಾತಾಡೋ ಪೊಸಿಷನ್ ಅಲ್ಲಿ ಇಲ್ಲ ಕಣೆ. ಯಾವ ಕ್ಷಣದಲ್ಲಿ ಏನ್ ಅಪಾಯ ಆಗುತ್ತೋ ಅನ್ನೋ ಭಯದಿಂದ ಅಮ್ಮ ನಾನು ಒದ್ದಾಡ್ತಾ ಇದ್ದೀನಿ ಪದ್ಮ. ಅಪಾಯ ಏನ್ರಿ ಆಗತ್ತೆ? ಅದು ಈ ದೇವಸ್ಥಾನದಲ್ಲಿ. ಅಪಾಯ ದೇವಸ್ಥಾನದಲ್ಲಿ ಅಲ್ವೇ? ಅಯ್ಯೋ ಹೊಟ್ಟೆಯಲ್ಲಿ ಕಣೆ, ನನ್ನ ಹೊಟ್ಟೆಯಲ್ಲಿ. ಅಬ್ಬ ನಿನಗ್ ಪುಣ್ಯ ಬರುತ್ತೆ, ಬೇಗ ಆಟೋನ ಕರ್ಸೆ, ನಾನ್ ಮನೆಗೆ ಹೋಗ್ತೀನಿ. ಆಟೋ ಕರ್ಸೆ ಅಲ್ಲಿ ಕಲ್ಯಾಣ ನಡಿಬೇಕಾದ್ರೆ ಇಲ್ಲೇನ್ ಮಾಡ್ತಾ ಇದ್ದೀರಾ? ಭಾವನವ್ರೆ, ಮನೇಲಿ ನನಗೆ ತುಂಬಾ ಕೆಲಸ ಇದೆ ಭಾವನವ್ರೆ. ನಾನು ಅರ್ಜೆಂಟ್ ಆಗಿ ಮನೆಗೆ ಹೋಗ್ಬಿಡ್ತೀನಿ ಭಾವನವ್ರೆ. ಎಲ್ರು ಇಲ್ಲೇ ಇದೀವಲ್ಲ, ಮನೆಗೆ ಯಾಕೆ ಹೋಗ್ತೀನಿ ಅಂತಿದ್ದೀರಾ ನೀವು? ತಂಗಿಯಮ್ಮ, ಪ್ರಶ್ನೆ ಬೇಡಮ್ಮ, ಪರಿಹಾರ ಬೇಕು ತಂಗಿಯಮ್ಮ. ಏನ್ ನಿಮ್ ಸಮಸ್ಯೆ ಇವಾಗ? ನನಗೆ ಹೇಳೋಕ್ಕಾಗಲ್ಲ ಭಾವನವ್ರೆ. ನಾನ್ ಮನೆಗೆ ಹೋಗ್ಬೇಕು, ದಯವಿಟ್ಟು ನನ್ನ ಬಿಟ್ಬಿಡಿ ಭಾವನವ್ರೆ. ನಿನ್ ಮಗ ಅಲ್ಲಿ ಹಸಿ ಮನೆ ಮೇಲೆ ಕುತ್ಕೊಂಡಿದ್ರೆ ನೀನ್ ಮನೆಗ್ ಹೋಗ್ಬೇಕು ಅಂತಿದ್ಯಲ್ಲ. ಹಸೆ ಮನೆ ಮೇಲೆ ಕೂತಿದ್ದಾನ? ಹಾ, ಯಾಕೆ? ಕಲ್ಯಾಣ ಅಲ್ವಾ? ಹೊಸದಾಗಿ ಇದೇನು ಅತ್ತೆಮ್ಮ? ಅಮ್ಮ, ಮೊನ್ನೆ ತಾನೇ ಅಲ್ವಾ ಚಾರ್ ಜೊತೆ ಮದುವೆ ಆಗಿದೆ ಅತ್ತೆಮ್ಮ. ಸೀತಾರಾಮ ಕಲ್ಯಾಣ ಅವ್ರ ಕಲ್ತಾನೆ ಮಾಡಿಸ್ತಿರೋದು. ಅಪ್ಪೋ, ಆ ಮಾತನ್ನ ಪೂರ್ತಿಯಾಗಿ ಹೇಳ್ಬೋದಲ್ವಾ ಅತ್ತೆಮ್ಮ? ಈ ತರ ತುಂಡು ತುಂಡ ಕತ್ತರಿಸಿ ಹೇಳೋದನ್ನ ಬಿಟ್ಟು ಯಾಕೆ ನಿಂಗೆ ಇಷ್ಟು ಒದ್ದಾಟ? 1 ಲೀಟರ್ ಹರಳೆಣ್ಣೆ ಕುಡಿದ್ರೆ ನಿಮ್ಗೂ ಗೊತ್ತಾಗತ್ತೆ ಅತ್ತೆಮ್ಮ. ಹರಳೆಣ್ಣೆನ? ಹರಳೆಣ್ಣೆ ಯಾಕೆ ಕುಡಿಯಕ್ ಹೋದ್ರಿ ಬಾವ? ಎಲ್ರೂ ಲಾಯರ್ ಆಗಿ ಹೋಗಿದ್ದಾರೆ, ಪ್ರಶ್ನೆ ಮೇಲೆ ಪ್ರಶ್ನೆ. ಇಲ್ಲಿ ನೋಡು, ಅದ್ ಹಂಗಲ್ಲ ಶಿವರಾಜು. ಹರಳೆಣ್ಣೆ ಕುಡ್ದಿರೋ ಹಾಗಿದೆ ನನ್ನ ಪರಿಸ್ಥಿತಿ ಅಂತ ಹೇಳ್ತಾ ಇದ್ದೀನಿ ಅಷ್ಟೇನೆ. ಸರಿ ಬಿಡಿ ಭಾವನವ್ರೆ, ಕಲ್ಯಾಣ ಆಗೋವರೆಗೂ ಎಲ್ರೂ ಇಲ್ಲೇ ಇರಬೇಕು, ಆಮೇಲೆ ಮನೆಗೆ ಹೋಗ್ಬೇಕು. ನಡೀರಿ ಹೋಗೋಣ, ಬನ್ನಿ ಬನ್ನಿ. ಅಮ್ಮ ನೀನ್ ಹೋಗು ಪದ್ಮ, ನಾನ್ ಬರ್ತೀನಿ. ಅಮ್ಮ ಹೋಗು ಹೋಗು. ಅಮ್ಮ ಅಮ್ಮ, ಅಯ್ಯೋ ಅಯ್ಯೋ ದೇವ್ರೆ, ನಾನಿರ್ತೀನಿ. ನನ್ನ ಹೊಟ್ಟೆಲಿರೋ ಹರಳೆಣ್ಣೆ ಇರಲ್ಲ ಅಲ್ವಾ? ಅದೇನು ಹೊರಗಡೆ ಬರ್ದೇನೆ ಹೊಟ್ಟೆಲ್ಲೇ ಕುಂಟೆ ಬಿಲ್ಲೆ ಆಡ್ತಿದೆ. ಈ ಜ್ಞಾನ ಹುಂಡಿಗೆ ಹಾಕೋಕ್ ಮುಂಚೆ ಇರ್ಬೇಕಾಗಿತ್ತೆ. ನಿನ್ನ ಅದೃಷ್ಟನ ನೀನೇ ಹುಂಡಿಗಾಕ್ ಬಂದಿದ್ಯಲ್ಲ ಈಗ. ಒಂದ್ ಕೆಲ್ಸ ಮಾಡೋಣ. ಏನದು? ನಿಮ್ಮ ಹತ್ರ ಇರೋ ತಾಳಿ ತೆಗೆದುಕೊಡಿ. ಪಾರ್ವತಿ, ಇವಳಾಡೋ ಒಂದೊಂದು ಮಾತಿಗೂ ನನ್ನ ರಕ್ತ ಹಂಗೆ ಕುದಿತಾ ಇರುತ್ತೆ ಪಾರ್ವತಿ. ನನ್ನ ಕೈಲಿ ಆಗ್ತಾ ಇಲ್ಲ ಸಹಿಸ್ಕೊಳಕ್ಕೆ. ಪ್ರಪಂಚದಲ್ಲಿ ರಕ್ತ ಕೊತ ಕೊತ ಅಂತ ಕುದ್ದು ಸಾಯು ಅಂತ ವ್ಯಕ್ತಿ ನಾನೇ ಆಗಿರ್ತೀನೇನೋ ಅಂತ ಭಯ ಆಗ್ತಿದೆ. ಇವಾಗಂತದ್ ಏನ್ ಹೇಳ್ದೆ ಅತ್ತೆ? ಅಲ್ಲಿ ತಾಳಿ ಬೇಕಲ್ವಾ, ಅದಕ್ಕೆ ನಿಮ್ ತಾಳಿ ಕೊಡಿ ಅಂದೆ ಅಷ್ಟೇ. ಹೇಗ್ ಕೊಡಕ್ಕಾಗತ್ತೆ? ಹೇಗ್ ಕೊಡಕ್ಕಾಗತ್ತೆ? ಫಂಕ್ಷನ್ಗೆ ಹೋಗ್ ಬರ್ತೀನಿ, ನಿನ್ ನೆಕ್ಲೆಸ್ ಕೊಡು ಅಂತ ಕೇಳ್ದ ಹಾಗೆ ತಾಳಿ ಕೇಳಿದ್ರೆ ಹೇಗ್ ಕೊಡಕ್ಕಾಗತ್ತೆ? ಅಷ್ಟಕ್ಕೂ ಅದು ದೇವ್ರ ಮದ್ವೆ ಕಣೆ. ನನ್ ತಾಳಿ ನಿನ್ ತಾಳಿ ಕಟ್ಟಬಾರ್ದು. ಮತ್ತೀಗ ಏನ್ ಮಾಡೋದು? ಮಾಡೋದನ್ನೆಲ್ಲ ಮಾಡ್ಬಿಟ್ಟು ಈಗ ಏನ್ ಮಾಡೋದು ಅಂತ ಅಮಾಯಕಿ ತರ ಹೇಗ್ ಕೇಳ್ತಾ ಇದ್ದಾಳೆ ನೋಡು ಪಾರ್ವತಿ. ಬಂಡೆಗೆ ನನ್ ತಲೆ ಬುರುಡೆನ ದಬಾ ದಬಾ ಅಂತ ಚಚ್ಕೋಬೇಕು ಅನ್ನಿಸ್ತಿದೆ ನನ್ಗೆ. ಅತ್ಗೆ, ಭಾವನ ಅವ್ರು ಹೇಳ್ದಾಗೆ ಹೋಗ್ ಕೂತ್ಕೊಳ್ಳೋಣ ಅತ್ಗೆ. ಆಮೇಲೆ ಏನ್ ನಡಿಬೇಕು ಅಂತಿರುತ್ತೋ ಅದೇ ನಡೆಯುತ್ತೆ ಬಿಡಿ. ಏನು ಮಿಸ್ ಆಗಿಲ್ಲ ಅಲ್ವಾ? ಇಲ್ಲ ರೀ. ಹಾಗಿದ್ರೆ ಹುಷಾರಾಗಿ ಮುಡುಪು ಕಟ್ಟು. ಹಾಗೆ ಆಗ್ಲಿ ರೀ. ಈಗ ಇದನ್ನ ಹೊರಗೆ ಹೇಗ್ ತೆಗಿಯೋದು?
ಏನ್ ಮಾಡ್ಬೇಕು? ನೋಡು, ಮಕ್ಕಳಾಗ್ಲಿ ಅಂತ ಹರಕೆ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀವಿ. ಇದರಲ್ಲಿ ಯಾವ ಲೋಪನೂ ಆಗ್ಬಾರ್ದು. ಸರಿ ರೀ. ಪುರೋಹಿತ್ರೆ, ಏನಮ್ಮ ಮುಡುಪನ್ನ ಅದ್ರಲ್ಲಿ ಹಾಕದಿಯಲ್ಲ? ಅಯ್ಯಯ್ಯೋ, ನನಗೆ ಗೊತ್ತಿರ್ಲಿಲ್ಲ, ಕ್ಷಮಿಸ್ಬಿಡಿ. ಹುಂಡಿ ಒಳಗೆ ಹಾಕ್ತಾರೆ ಅನ್ಕೊಂಡೆ. ಅಯ್ಯೋ, ಆ ಮುಡುಪು ಮರಕ್ ಕಟ್ಟಕ್ಕಮ್ಮ, ಹುಂಡಿಗೆ ಹೇಗೆ ಹಾಕ್ತಾರೆ? ಮುಡುಪನ್ನ ಅದ್ರಲ್ಲಿ ಹಾಕ್ಬಿಟ್ಟೆ, ಏನ್ ಮಾಡೋದೀಗ? ಪುರೋಹಿತ್ರನ್ನ ಕೇಳಿದ್ರೆ ಹುಂಡಿ ಓಪನ್ ಮಾಡ್ತಾರಲ್ಲ, 1 ನಿಮಿಷ ವೇಟ್ ಮಾಡಿ.